ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲರೂ ಕೂಡ ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತಾ ಇದ್ದಾರೆ. ಏನು ಸ್ಟೋನ್ ಅಂತಂದರೆ ಅಕ್ಕಿನಲ್ಲಿ ಸಿಗೋಂತಹ ಕಲ್ಲುಗಳನ್ನು ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಕೆಲವರಿಗೆ ಗೊತ್ತಿದೆ, ಕೆಲವರು ಇನ್ನೂ ಕೂಡ ಅದೇ ಭ್ರಮೆಯಲ್ಲಿ ಇದ್ದಾರೆ. ಆದರೆ ನಾವು ತಗೊಳ್ಳುವಂತಹ ಆಹಾರ, ಅದರ ಆಮೇಲೆ ತರಕಾರಿಗಳಿರ್ಬೋದು, ಅದರಲ್ಲಿರುವಂತಹ ಲವಣಾಂಶಗಳು ಕರಗದೇ ನಮ್ಮ ದೇಹದಲ್ಲಿ ಉಳ್ಕೊಂಡಾಗ ಅವೆಲ್ಲ ಘನೀಕೃತ ಆಗಿ ಸ್ಟೋನ್ ಫಾರಮ್ ಆಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಜೋಶ್ ಇರುತ್ತೆ, ಒಂದು ರೀತಿಯ ವಾರಮ್ ಬಿಸಿ ಇರುತ್ತೆ, ಯಾವ ಕಲ್ಲುಗಳು ಕೂಡ ಉಳಿಯೋದಿಲ್ಲ, ಭಸ್ಮ ಆಗಿ ಹೋಗುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನಸ್ಸು ದುಃಖಿತರಾಗಿದ್ದಾಗ, ಮನಸ್ಸು ಒಂದು ರೀತಿಯ ವ್ಯಾಕುಲವಾಗಿದ್ದಾಗ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಕಿಡ್ನಿ ಕೋಲ್ಡ್ ಅಂತ ಹೇಳ್ತೀವಿ. ಯಾವಾಗ ಕಿಡ್ನಿನಲ್ಲಿ ಕೋಲ್ಡ್ ಆಗುತ್ತೋ ಆಗ ಆ ಲವಣಾಂಶಗಳು ಕರಗದೇ ಒಂದು ರೀತಿಯ ಸ್ಟೋನ್ ಥರ ಫಾರಮ್ ಆಗಿ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ. ಕಿಡ್ನಿ ಸ್ಟೋನ್ ಬಂದುಬಿಟ್ರೆ ಅದರ ಕಷ್ಟ ಹೇಳೋಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ನಾವು ತಡೆಯೋಕ್ಕಾಗೋದಿಲ್ಲ, ಎದ್ದೋ ಬಿದ್ದೋ ಅಂತ ಆಗುತ್ತೆ. ಸಹಜವಾಗಿ ಅವಾಗ ಏನು ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡಿಸ್ತೀವಿ. 10 mm, 11 mm, ಕೆಲವರಿಗೆ 21 mm ಕೂಡ ಇರೋದನ್ನು ನಾನು ಗಮನಿಸಿದ್ದೀನಿ. ಹಾಗಾಗಿ ಅದಕ್ಕೆ ಏನಿದೆ ಪರಿಹಾರ ಅಂತಂದರೆ, ಸ್ಕ್ಯಾನ್ ಮಾಡಿದ ತಕ್ಷಣವೇ ಅದನ್ನು ಶೂಟ್ ಮಾಡಿಸಿ ಅದನ್ನು ಬ್ರೇಕ್ ಮಾಡಿ ಯೂರಿನ್ನಲ್ಲಿ ತೆಗೆಯೋದು ಒಂದು ಪದ್ಧತಿ ಇದೆ. ಈಗ ಮಾಡರ್ನಾಗಿ ಏನು ಮಾಡ್ತಾ ಇದ್ದಾರೆ, ಅದನ್ನು ಶೂಟ್ ಮಾಡಿ ಆ ಕಲ್ಲುಗಳು ಆ ಮೂತ್ರ ದ್ವಾರದಿಂದ ಹೊರಗೆ ಬರೋದಿಲ್ಲ ಅಂದ್ಬಿಟ್ಟು ಸ್ಟಂಟ್ ಹಾಕಿ ಅದನ್ನು ತೆಗಿತಾ ಇದ್ದಾರೆ. ಇಷ್ಟೆಲ್ಲ ಪ್ರೊಸೀಜರ್ ಮಾಡಿ ಒಂದು ಕಡೆ 60,000 ರಿಂದ 75,000 ರೂಪಾಯಿಗಳು ಖರ್ಚಾಗ್ತಾ ಇದೆ. ಅದೆಲ್ಲ ಮಾಡೋ ಬದಲು ನನ್ನ ಹತ್ರ ಒಂದು ಆಯುರ್ವೇದಿಕ್ ಪೌಡರ್ ಇದೆ. ಅದರಲ್ಲಿ 2 ಥರ ಕಿಡ್ನಿ ಸ್ಟೋನ್ ಇದೆ. ಒಂದು ತುಂಬ ಹಾರ್ಡ್ ಆಗಿರುತ್ತೆ, ಅದು ಸಾಮಾನ್ಯವಾಗಿ ಕರಗೋದಿಲ್ಲ. ಅದು ಗೊತ್ತಾಗೋದು ಹೇಗೆ? ಒಂದು ಡೋಸ್ ಔಷಧಿ 5 ದಿವಸ ತೊಗೊಂಡಾಗ ಕಡಿಮೆ ಆಯಿತಾ ಅದರದ್ದೇ ಅಂತ ಗೊತ್ತಾಗುತ್ತೆ. ಅದನ್ನು ಟ್ರೀಟ್ಮೆಂಟ್ನ ಮುಂದುವರಿಸ್ಬೋದು, ಇಲ್ಲಾಂದರೆ ಮಾಡಬೇಕಾಗಿಲ್ಲ. ಇನ್ನೊಂದು ಮೆಥಡ್ಡು ಬರೀ ಕ್ಯಾಲ್ಸಿಯಂ ಫಾರ್ಮೇಷನಿಂದ ಒಳಗಡೆ ಸ್ಟೋನ್ ಆಗಿರುತ್ತೆ. ಅದು ಕೇವಲ 5 ದಿವಸಗಳ ಕಾಲ ಔಷಧಿ ತೊಗೊಂಡ್ರೆ ಸಾಕು, ಕ್ಲೀನಾಗಿ ಕರಗಿ ಯೂರಿನ್ನಲ್ಲಿ ಹೊರಟೋಗುತ್ತೆ. ಇದುವರೆಗೂ ನನ್ನ ಕ್ಲಿನಿಕಲ್ಲಿ ಬಂದಿರುವಂಥ ಸುಮಾರು ಜನ 8-9 mm ಇರೋವರೆಗೂ ಕೂಡ 5-6 ದಿವಸದಲ್ಲಿ ಹೋಗಿದೆ. ಇನ್ನೊಂದು ಡೋಸ್ ಔಷಧಿ ಜಾಸ್ತಿ ತೊಗೋತಾರೆ, ಅದು ಕ್ಲಿಯರ್ ಆಗುತ್ತೆ. ಹಾಗಾಗಿ ಕಿಡ್ನಿ ಸ್ಟೋನ್ ಯಾರಿದ್ದರೂ ಕೂಡ ಸಣ್ಣ ಸಪ್ತರ್ಷಿ ಯೂಟ್ಯೂಬ್ ಚಾನಲಲ್ಲಿ ಅಡ್ರೆಸ್ ಕೊಟ್ಟಿದ್ದೀನಿ. ಹಾಗಾಗಿ ನನ್ನ ಕ್ಲಿನಿಕ್ಕಿಗೆ ಬಂದಾಗ ಯು ಕ್ಯಾನ್ ಗೆಟ್ ಇಟ್. ಅಷ್ಟೇ ಅಲ್ಲ, ಫೋನ್ ನಂಬರ್ ಇದೆ, ಫೋನ್ನಲ್ಲಿ ಮಾಡಿರೋ ಕೂಡ ನಾನು ಕೊರಿಯರಲ್ಲಿ ಔಷಧಿಯನ್ನು ಕಳಿಸ್ಕೊಡ್ತೀನಿ. ಹಾಗೆ ಗಾಲ್ ಬ್ಲಾಡರ್ ಸ್ಟೋನ್ ಇದ್ದರೂ ಕೂಡ ಇದೇ ಔಷಧಿಯನ್ನು 2-3 ಡೋಸ್ ಜಾಸ್ತಿ ತೊಗೊಂಡಾಗ ಗಾಲ್ ಬ್ಲಾಡರ್ ಸ್ಟೋನ್ ಕೂಡ ಕರಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.